ಬಂದಿದ್ ಹೆಂಗಸ್ರೇ ಅಲ್ಲ, ಯಾಕೆ ಹಿಂಗ್ ಗಾಬರಿ ಆಗ್ತಿದ್ದಾಳೆ? ಏನೋ ಏ ಹುಡುಗಿ, ಮನೆಗ್ ಬಂದವ್ರಿಗೆ ಹಾಲೋ ನೀರೋ ಕೊಟ್ಟು ಮರ್ಯಾದೆ ಮಾಡೋದ್ ಗೊತ್ತಿಲ್ವಾ? ಕುಡಿಯಕ್ಕೇನಾದ್ರೂ ತಂದ್ಕೊಡ್ಲಾ? ದುರು ಅಂತ ಹಿಂಗ್ ನೋಡೋದ್ ಬಿಟ್ಟು ಏನ್ ಬೇಕು ಅಂತ ಕೇಳ್ಬೋದಲ್ವಾ? ಹಂಗ್ ನೋಡೋದ್ ಬಿಟ್ಟು ನೀನೇ ಹೇಳ್ಬೋದಲ್ಲ. ನನಗ್ ಜ್ಯೂಸು, ನಮ್ ಅತ್ತೆಗ್ ಬೂಸ್ಟ್, ಅವ್ರ ಅತ್ತೆಗೆ ಕಾಫಿ. ಏ ಹುಡುಗಿ, ವರ್ಸೆಲ್ ಕರೆಕ್ಟ್ ಆಗಿ ಹೇಳೋ. ಇವ್ರ ಅತ್ತೆಗೆ ಕಾಫಿ, ನಮ್ಮ ಅತ್ತೆಗೆ ಬೂಸ್ಟ್, ನನ್ಗೆ ಜ್ಯೂಸ್. ಸರಿ ತಂದ್ಕೊಡ್ತೀನಿ. ಇವನ್ ಬೇರೆ ನನ್ ಪ್ರಾಣ ತೆಗಿಯಕ್ಕೆ. ಇವಾಗ ನನ್ ಪರಿಸ್ಥಿತಿ ಏನ್ರಿ? ನನ್ ಗಂಡ ಈಗ ತಾನೇ ಆಚೆ ಹೋಗಿದ್ದಾನೆ. ಹಾಗಾದ್ರೆ ನಾನು ಹೊರ ಕಳಿಸ್ಬಿಡು. ಅಯ್ಯೋ ಇರೋ, ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷೇನೋ ಹಾಗೆ 5-6 ಜನ ಮನೆಗ್ ಬಕ್ಕರ್ಸ್ಕೊಂಡಿದಾರೋ. ಟೈಮ್ ನೋಡ್ಕೊಂಡು ಡೋರ್ ಓಪನ್ ಮಾಡ್ತೀನಿ, ವೇಟ್ ಮಾಡು. ರಾಮ್ಗೆ ಫೋನ್ ಮಾಡಿ ಮ್ಯಾಟ್ರ್ ಏನಾಯ್ತು ತಿಳ್ಕೊ. ನಾಟ್ ರೀಚಬಲ್ ಬರ್ತಿದೀಯೋ? ಒಂದ್ ವೇಳೆ ಹಾಸ್ಪಿಟಲ್ ಶ್ರೀನಿ ಇಲ್ಲ ಅಂತ ಸಿಕ್ಕಾಕೊಂಡಿರ್ಬೋದಾ? ಏನೋ ಸೀನು ಇಲ್ವಾ? ಅಯ್ಯೋ, ಏನೋ ಮ್ಯಾನೇಜ್ ಅಂದಂಗಿತ್ತು ಸರ್. ಏನೋ ಮಹೇಶ, ಏನ್ ಪ್ರಾಬ್ಲಮ್? ನನಗ್ ಯಾಕೋ ಇವ್ರು ಏನೋ ಸ್ಕೆಚ್ ಆಗ್ತಾವ್ರೆ ಅಂತ ಡೌಟ್ ಕಣ್ಲ. ಇವ್ರಿಗೆ ನಮ್ ಸೀನು ಗೊತ್ತೇ ಇಲ್ಲ ಅಂತ ಅನುಮಾನ. 4 ಬಿಟ್ರೆ ಅವರೇ ಹೇಳ್ತಾರಲ್ಲ. ಅದಕ್ಕೆ ಯಾಕ್ಲ ಹೊಡಿಬೇಕು? ಈ ಗ್ರೂಪ್ ಫೋಟೋಲಿ ಸೀನು ಯಾರು ಅಂತ ಗುರ್ತಿಡಿರಪ್ಪ. ಸೀನುನ ಗುರ್ತಿಡೀರಿ ಅಂದ್ರೆ ಮಕ ನೋಡ್ತಾ ಇದೀರಲ್ರೋ. ನೀವೇ ತಾನೇ ಅವನ ಆಸ್ಪತ್ರೆಗೆ ಸೇರ್ಸಿದ್ದು. ಗುರ್ತಿಡೀರಿ ಮತ್ತೆ. ಇದ್ರಲ್ಲಿ ಯಾರು ನಮ್ಮ ಸೀನು? ಅವನೇನ ನಮ್ಗೆ ಹೆಲ್ಪ್ ಮಾಡಕ್ಕೆ ಅಂತ ಬಂದ್ರೆ ನೀನೇನೋ ಈ ತರ ಮಾಡ್ತಿದ್ಯಾ? ಜೀವನದಲ್ಲಿ ಉದ್ಧಾರ ಆಗಲ್ಲ ಕಣ ನೀನ. ಏಯ್, ಇವನ್ ಜೊತೆ ಏನೋ ಮಾತಾ ಬರ್ರ. ಏಯ್, ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳಿದ್ಯೋ? ಆ ಕಡೆ ನೋಡು, ಈ ಕಡೆ ನೋಡು, 360 ಡಿಗ್ರೀಸ್ ನೋಡು. ಏಯ್, ನೀ ಸೂಪರ್ ಕಣೋ. ಪೋಸ್ಟರ್ ಇದ್ದಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಏಯ್, ಹೇಗಾದ್ರೂ ಮಾಡಿ ಬಾಬಿನ್ ಕಾಪಾಡ್ಬೇಕು. ಏನೋ ಒಂದ್ ಮಾಡೋ. ಗಂಡನ ಹೊರಗ್ ಕಳ್ಸಿ ಇನ್ನೊಬ್ಬ ಗಂಡನ ಬಾತ್ರೂಮ್ ಅಲ್ಲಿ ಮುಚ್ಚಿಡಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದೇನೂ ಇಲ್ಲ, ನಿಜವಾಗ್ಲೂ ಅದೇನೂ ಇಲ್ಲ. ಹಾಗೇನಿಲ್ಲ ಅತ್ತೆ, ಮೊನ್ನೆ ಊಟ ಟೈಮಲ್ಲಿ ಊಟ ಬಡಿಸಿಲ್ಲ ಅಂತ ನೀವು ಬೈದ್ರಿ, ಮತ್ತೆ ಟೀ ಟೈಮಲ್ಲಿ ಟೀ ಕೊಡ್ಲಿಲ್ಲ ಅಂತ ಬೈದ್ರಿ. ಆದ್ರೆ ಈಗ ನಿದ್ದೆ ಟೈಮ್ ಬಂತು, ನಿದ್ದೆ ಮಾಡ್ತೀರಂತ ಕೇಳಿದೆ ಅಷ್ಟೇ. ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ಏನು ಬರಿಗೈಲ್ ಬಂದ್ಬಿಟ್ಟಿದ್ಯಾ? ಕಾಫಿಗೆ ಶುಗರ್ ಎಷ್ಟು ಹಾಕ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನಗ್ 3 ಸ್ಪೂನು, ನಮ್ಮತ್ತೆಗೆ 2 ಸ್ಪೂನು, ಅವ್ರತ್ತೆಗೆ 1 ಸ್ಪೂನು. ನಿಲ್ಸೆ, ಈ ನಿನ್ ನಾಟಕಗಳೆಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ. ಟಿವಿಲಿ ಡೈಲಾಗ್ಗೆ ಇವಳು ಗಾಬರಿ ಆಗ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಬಾತ್ರೂಮ್ ಅಲ್ಲಿ ಯಾರೋ ಇದಾರೆ. ನನಗ್ ಡೌಟ್. ನಿನ್ ತಲೆ, ನಾನು ಹೇಳಿದ್ದೆ ಕರೆಕ್ಟ್. ನಿಮ್ಗೆ ಹೇಗ್ ಗೊತ್ತು? ಎಕ್ಸ್ಪೀರಿಯನ್ಸ್. ಪಾಪ ಮಾವಯ್ಯ. ನಗ್ತೀರಿ ಅಂದ್ರೆ ಮಳ್ಳಿರ. ಅಷ್ಟಕ್ಕೂ ಅವ್ನು ಎಲ್ಲಿದ್ದಾನಂತ ಹೇಗ್ ಕಂಡಿಡಿಯೋದು ಅಂತ ಹೇಳಿ. ಈಗ ನಾನು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಕೇಳ್ತೀನಿ. ಅವಳು ಓಕೆ ಅಂದ್ಬಿಟ್ರೆ ಅವಾಗ ಯಾರು ಇಲ್ಲ ಅಂತ, ಅಂತೇನಾದ್ರೂ ರಾಗ ಎಳೆದ್ಲು ಅಂದ್ರೆ ಖಂಡಿತ ಯಾರೋ ಇದಾರೆ ಅಂತಾನೆ. ಓಕೆ, ಬರ್ತಿದ್ದಾಳೆ. ತಗೊಳ್ಳಿ. ಇಲ್ಲ, ಬಾತ್ರೂಮ್ ಎಲ್ಲಿದೆ ಅಂತ ತೋರ್ಸು. ಶುಗರ್ ಅಲ್ವಾ, ಗಂಟೆಗೂ ಹೋಗ್ಬೇಕಾಗತ್ತೆ. ತಪ್ಪು ಮಾಡ್ದೆ ಶ್ರೀದೇವಿ, ಇನ್ಮೇಲೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಡಬ್ಬಾ ಸೀರಿಯಲ್ಗಳು ನಮ್ಮನ್ ಪ್ರಶಾಂತವಾಗಿರಕ್ಕೆ ಬಿಡಲ್ವೇ? ಹೌದು. ನೀನ್ ತೋರ್ಸ್ಬಾಮ್ಮ. ಅಲ್ಲ, ಈ ಬಾತ್ರೂಮು ಯಾಕೋ ಸ್ವಲ್ಪ ಜಾರುತ್ತೆ. ನೀವ್ ಆಚೆ ಹೋಗಿ, ಅಲ್ಲೊಂದ್ ಬಾತ್ರೂಮ್ ಇದೆ. ಆಚೆ ಸೀನು ಮನುಷ್ಯರ್ ನೋಡಿದ್ಯಾ ಹೆಂಗಿದ್ದಾರೆ? ಹೊಡೆದ್ಬಿಟ್ರೆ, ಕೊಚ್ಚ ಹಾಕಿದ್ರೆ, ಸಾಯಿಸ್ಬಿಟ್ರೆ ನನಗ್ ತುಂಬಾ ಭಯ ಆಗತ್ತಮ್ಮ. ಬಾ ತೋರ್ಸಮ್ಮ.
ಸೀನು 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 ಲೇ ಈ ಪ್ರೆಸಿಡೆಂಟ್ಗೆ ಮಾಡ್ತೀನಿ ನೋಡು. ಸೀನೋನವ್ರು ಯಾರಾದ್ರೂ ಐಸಿಯುನಲ್ಲಿದ್ದಾರಾ? ಇಲ್ಲಾಂದ್ರೆ ನೋಡ್ತೀನಿ ರೀ. ಅನ್ಐಡೆಂಟಿಫೈಡ್ ಆಕ್ಸಿಡೆಂಟ್ ಕೇಸ್ ಇದೆ. ಥ್ಯಾಂಕ್ ಯು ನರಸಮ್ಮ. ಏನು ಕಾಮಾಪುರದವ್ರ? ಅರ್ಥ ಆಗ್ತಾ ಇದೆ. ಏಯ್ ಮೊದ್ಲು ಒಳಗಡೆ ಹೋಗಿ ನಿಮ್ಮವನ ಅಲ್ವಾ ಅಂತ ನೋಡ್ಕೊಂಡ್ ಬನ್ನಿ. ಒಬ್ರಾದ್ಮೇಲೆ ಒಬ್ರು ಹೋಗಿ. ಲೇ ಚಂಪಾ ನೀನ್ ಹೋಗೋ. ಹೋಗು. ಲೋ ಇದು ನಮ್ ಸೀನು ಅಲ್ಲ ಕಣ. ಅಲ್ವಾ ನನ್ ಮಗನೇ, ಡೌಟ್ ಇದ್ರೆ ನೀವೇ ನೋಡ್ಕೊಳ್ಳಿ. ನೀನ್ ಹೋಗಿ ಸರಿಯಾಗಿ ನೋಡು. ಸೀನು ಸೀನು ಸಾರ್, ಇದು ನಮ್ ಸೀನುನೇ ಸಾರ್. ಅದೇ ಕಣ್ಣು ಅದೇ ಬಾಡಿ. ಇವತ್ತು ಪ್ರೆಸಿಡೆಂಟ್ ಆಗೋದಾ ಸಾರ್? ಲೇ ಪ್ರೆಸಿಡೆಂಟ್ ಇರೋ ನೀನ್ ಹೋಗಿ ಇನ್ನೊಂದ್ಸಲ ಸರಿಯಾಗಿ ನೋಡೋ. ಲೇ ರಾಜು ನೀನ್ ಹೋಗೋ. ಸೀನು ಅಲ್ಲ ಅವನು. ಫೋಟೋ ಏನಾದ್ರು ಇದೆಯಾ? ನೀನು ಬಾರೋ. ಹೋಗೋ. ಇವನೇನ್ ಹೆಂಗಿದ್ದಾನೆ? ಏನ್ ಸರಿ ಹಿಂಗಾಯ್ತು? ಅಬ್ಬಾ, ಅರ್ಜೆಂಟಲ್ಲಿ ಕನ್ನಡಕ ತರೋದನ್ ಮರ್ತ್ಬಿಟ್ಟೆ. ಕದಲ್ಸ್ ನೋಡ್ತೀನಿ. ಈ ಮುಚ್ಚಳ ಒಂದ್ ಬರ್ತಿಲ್ವೇ? ಅಯ್ಯಪ್ಪ, ಅಬ್ಬಾ, ನನ್ ಕೈಲಾಗಲ್ಲ. ಕಾಣಿಸ್ತಾ ಇಲ್ಲ. ಏನಾದ್ರೂ ಕೇಳಿಸತ್ತಾ? ಸೌಂಡ್ ಕೂಡ ಏನೂ ಇಲ್ಲ. ಅಬ್ಬಾ, ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಿಲ್ಲ. ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಕಾಣತ್ತೇನೋ. ಅಯ್ಯೋ, ಏನು ಕಾಣಿಸ್ತಿಲ್ವಲ್ಲ. ಅಬ್ಬಾ, ಈ ಗೋಡೆ ಸ್ವಲ್ಪ ಹಿಂದೆ ಇರ್ಬೋದಿತ್ತಲ್ಲ. ಇದೊಂದು ಹಾಳಾದ್ದು.